ಸರ್ ನಮ್ಮ ಈ ಕರ್ನಾಟಕ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಇತ್ತು ಸರ್ ಇದು? ಇಮ್ಮಡಿ ಪುಲಿಕೇಶಿ ಅಥವಾ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವನೇನು ಮಾಡಿಬಿಟ್ಟಿದ್ದ ಅಂದರೆ ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಎರಡನ್ನೂ ಒಂದು ಬ್ಯಾಂಡ್ ಹಾಕಿ ಬಿಟ್ಟಿದ್ದ. ಉತ್ತರದವರು ದಕ್ಷಿಣಕ್ಕೆ ಬರಬೇಕಾದ್ರೂ ನಮ್ಮನ್ನು ಪರ್ಮಿಷನ್ ತಗೊಂಬರ್ಬೇಕಿತ್ತು, ದಕ್ಷಿಣದವರು ಉತ್ತರಕ್ಕೆ ಹೋಗಬೇಕಾದ್ರೂ ನಮ್ಮ ಪರ್ಮಿಷನ್ ತಗೊಂಡೇ ಹೋಗಬೇಕಿತ್ತು. ಅಷ್ಟು ವಿಸ್ತಾರವಾಗಿತ್ತು. ಗುಜರಾತು ಮಧ್ಯಪ್ರದೇಶದಿಂದ ಹಿಡಿದು ಎಲ್ಲವನ್ನ ಈಸ್ಟ್ ಕೋಸ್ಟಿಂದ ವೆಸ್ಟ್ ಕೋಸ್ಟ್ವರೆಗೂ ಇಮ್ಮಡಿ ಪುಲಿಕೇಶಿ ತನ್ನ ಅಂಡರಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಅಷ್ಟು ದೊಡ್ಡದಾದಂಥ ಸಾಮ್ರಾಜ್ಯ ಇತ್ತು ನಮ್ಮದು. ಕರ್ನಾಟಕ ಇಲ್ಲಿಂದ ಈ ಭೂಭಾಗದಿಂದ ನೀವು ಗುಜರಾತಿನವರೆಗೂ ನಮ್ಮದೇ ಇತ್ತು ಸಾಮ್ರಾಜ್ಯ. ಎಲ್ಲರೂ ಪುಲಿಕೇಶಿ ಅವಾಗ ಏನು ಒಂದು ಮಾತು ಹೇಳ್ತಾನೆ, ಇಲ್ಲಿ ಸಾಮಂತಿಕೆ ಅನ್ನೋದೇನಿಲ್ಲ, ನಿಮ್ಮ ರಾಜ್ಯ ನೀವು ಆಳ್ತೀರಾ, ಆದರೆ ರಾಜ ನಾನೇ ಇಲ್ಲಿಗೂನುವೆ ಅಂತ ಹೇಳ್ತಾನೆ. ಇದು ನನ್ನದೇ ರಾಜ್ಯ, ರಾಜ ನಾನೇ ಇಲ್ಲಿ, ನೀವು ಆಳ್ಕೊಂಡು ಹೋಗ್ತಿದ್ದೀರ ಅಷ್ಟೇ ನನ್ನ ಕೈ ಕೆಳಗೆ, ಇದು ನಿಮ್ಮ ರಾಜ್ಯವಲ್ಲ ಅಂತ ಗೆದ್ದ ಪ್ರತಿಯೊಬ್ಬರಿಗೂ ಅವನು ಹೇಳ್ತಾನೆ. ನಾವು ಕನ್ನಡಿಗರು ಎಷ್ಟು ವಿಶಾಲ ಹೃದಯದವರು ಮತ್ತು ಎಷ್ಟು ಉದಾರಿಗಳು ಅಂತಂದರೆ, ಗೆದ್ದ ಮನೆಯನ್ನೆಂದು ನಾವು ಲೂಟಿ ಮಾಡಲಿಲ್ಲ, ಗೆದ್ದ ಸಂಪತ್ತನ್ನೆಲ್ಲ ಅವ್ರಿಗೆ ಕೊಟ್ಟು ನೀನು ಇದನ್ನು ಆಳ್ತೀಯ ನನ್ನ ಹೆಸರಿನಲ್ಲಿ ಅಂತ ಹೇಳಿ ಪುಲಿಕೇಶಿ ವಾಪಸ್ ಬರ್ತಾನೆ. ಸೊ ಅಲ್ಲಿವರೆಗೂ ನಮ್ಮ ಹೆಸರು ಉಳ್ಕೊಂಬಿಟ್ಟಿತ್ತು. ಭಾಳ ದೊಡ್ಡದಾದಂಥ ಸಾಮ್ರಾಜ್ಯ. ಹಾಗಾಗಿ ಇದು ಪ್ರಪಂಚದ 5 ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಚಾಲುಕ್ಯರ ಹೆಸರು ತಗೊಂಡ್ರು.